ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕು ಪ್ರತಿ ಸರಿಯೂ ಒಂದಲ್ಲ ಒಂದು ಅಚ್ಚರಿಯ, ವಿಶೇಷಕಾರಿ, ವಿಸ್ಮಯಕಾರಿ, ಕುತೂಹಲಕಾರಿಯ ಪೌರಾಣಿಕ ಐತಿಹಾಸಿಕತೆಗಳನ್ನೊಳಗೊಂಡ ಪ್ರದೇಶವಾಗಿದೆ. ಬರೀ ಸಂಸ್ಥಾನದ ಆಡಳಿತ ಇತಿಹಾಸದ ಬಗ್ಗೆ ಅಷ್ಟೇ ಅಲ್ಲದೆ ರಾಮದುರ್ಗವು ಹಳೆ ಶಿಲಾಯುಗ, ಪ್ರಾಗೈತಿಹಾಸಿಕ ಕಾಲ ಮತ್ತು ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ಕಲಚೂರಿಗಳು, ವಿಜಯನಗರದ ಅರಸರು, ಬಿಜಾಪುರದ ಆದಿಲ್ಶಾಹಿಗಳು, ಮರಾಠರು ಮುಂತಾದ ರಾಜಮನೆತನಗಳ ಕಾಲದಿಂದಲೂ ಸದ್ದು ಮಾಡಿದ ತಾಲೂಕಾಗಿದೆ. ಆಳ್ವಿಕೆ ನಡೆಸಿದ್ದ ರಾಜಮನೆತನಗಳು ತಮ್ಮದೇ ಆದ ಶೈಲಿಯಲ್ಲಿ ರಾಜಕೀಯ, ಸಾಂಸ್ಕೃತಿಕ, ಧಾರ್ಮಿಕ ಆಚರಣೆಗಳಿಗೆ, ವಾಸ್ತುಶಿಲ್ಪಗಳಿಗೆ ಹೆಚ್ಚಿನ ಮಹತ್ವ ಕೊಟ್ಟು ಆಧುನಿಕ ಯುಗದ ಇತಿಹಾಸ ಪ್ರಿಯರಿಗೆ, ಜನಸಾಮಾನ್ಯರಿಗೆ ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ. ಬಯಲು ಸೀಮೆಯ ಭೂಮಿಯಂತೆನ್ನಿಸಿದರೂ ಪೌರಾಣಿಕತೆಗೆ, ಐತಿಹಾಸಿಕ ಕುರುಹು, ಪುರಾವೆ, ಕಲೆ ಮತ್ತು ವಾಸ್ತುಶಿಲ್ಪಗಳಿಗೆ ಈ ಪ್ರದೇಶವು ಆಗಾಗ ಸದ್ದು ಮಾಡುತ್ತಲೇ ಬಂದಿದೆ. ಈ ವಿಡಿಯೋದಲ್ಲಿ ಐತಿಹಾಸಿಕತೆಯಿಂದ ಮತ್ತು ಪೌರಾಣಿಕತೆಯಿಂದ ಉಲ್ಲೇಖಿತವಾದ, ಬೆರಗನ್ನುಂಟು ಮಾಡುವ, ಅಚ್ಚರಿಯನ್ನುಂಟು ಮಾಡುವ ಮತ್ತೊಂದು ಸುಪ್ರಸಿದ್ಧ ಸ್ಥಳದ ಕೆಲ ವಿಶೇಷ, ವಿಸ್ಮಯ, ವಿಹಂಗಮ, ಕುತೂಹಲಕಾರಿ ವಿಷಯಗಳ ಬಗ್ಗೆ ತಮ್ಮ ಮುಂದೆ ಹೇಳಲಿಚ್ಛಿಸುತ್ತೇವೆ. ಉತ್ತರದಲ್ಲಿ ಪೂರ್ವಾಭಿಮುಖವಾಗಿ ಸುತ್ತಮುತ್ತಲೂ ಬೆಟ್ಟಗುಡ್ಡಗಳಿಂದ ಆವೃತವಾಗಿದ್ದು, ಮುಳ್ಳೂರು ಘಾಟ್ನ ಇಳಿಜಾರು ಪ್ರದೇಶದ ನಿಸರ್ಗವು ಕ್ಷೇತ್ರಕ್ಕೆ ಬರುವ ಪ್ರವಾಸಿಗರಿಗೆ ಕೈಬೀಸಿ ಕರೆಯುತ್ತದೆ. ಕ್ಷೇತ್ರದ ಆರಂಭದಲ್ಲಿ ದಟ್ಟ ತಂಪಾದ ಗಿಡ ಮರಗಳಿದ್ದು, ಮಧ್ಯದಲ್ಲಿ ದುರ್ಗಾದೇವಿ ಮತ್ತು ಈಶ್ವರ ದೇವರ ದೇವಸ್ಥಾನಗಳಿವೆ. ದುರ್ಗಾದೇವಿಯ ಮೂರ್ತಿಯು ಮಹಿಷಾಸುರ ಮರ್ದಿನಿ ರೂಪದಲ್ಲಿ ಕೆತ್ತಲ್ಪಟ್ಟಿದ್ದು 11ನೇ ಶತಮಾನದ್ದು ಅಂತ ಇತಿಹಾಸದ ಮೂಲಕ ಹೇಳಲಾಗುತ್ತದೆ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ. ದೇವಸ್ಥಾನದ ಹಿಂದೆ ಒಂದು ಜಲಪಾತವಿದ್ದು, ಆ ನೀರು ಹಳ್ಳದ ಮುಖಾಂತರ ವಾಯುವ್ಯ ಭಾಗಕ್ಕೆ ಸೇರಿಕೊಳ್ಳುತ್ತದೆ. ಈ ಜಲಪಾತವನ್ನು ಮಳೆಗಾಲದ ಸಮಯದಲ್ಲಿ ಮಾತ್ರ ಕಾಣಬಹುದಾಗಿದೆ. ದೇವಸ್ಥಾನದ ಎದುರಿಗೆ ಕಲ್ಯಾಣಿ ಇದೆ. ಜಲಪಾತದ ನೀರು ಸಹ ಆ ಕಲ್ಯಾಣಿಯನ್ನು ಸೇರುತ್ತದೆ. ತೀರ್ಥಕೊಳ್ಳದಲ್ಲಿರುವ ಈ ನೀರು ಅದೆಂತಹ ಬರಗಾಲದ ದಿನಗಳು ಬಂದರೂ ಸಹ ಬತ್ತದೇ ಇರುವುದು ಇಲ್ಲಿನ ವಿಶೇಷತೆ.
ಹಚ್ಚ ಹಸಿರಾದ ಗಿಡ ಮರಗಳ ಮಧ್ಯದಲ್ಲಿ ತಂಪಾದ ಸುಳಿಗಾಳಿ, ಸದಾ ಕಿವಿಗುಂಪು ನೀಡುವ ಹಕ್ಕಿಗಳ ಕಲರವದಿಂದ ಕೂಡಿದ ನಿಸರ್ಗದ ಶೃಂಗಾರದಿಂದ ಇರುವ ಈ ಸ್ಥಳವು ಭೂಲೋಕದ ಕೈಲಾಸ ಎಂದೇ ಎನಿಸುತ್ತದೆ. ಈ ಸ್ಥಳದ ಐತಿಹಾಸಿಕತೆಯ ಬಗ್ಗೆ ಹೇಳುವುದಾದರೆ, ರಾಮತೀರ್ಥಕೋಳದ ರಾಮಲಿಂಗೇಶ್ವರ ದೇವಸ್ಥಾನವು ರಾಷ್ಟ್ರಕೂಟರ ಕಾಲದ ಕೊನೆಯ ಅರಸನಾದ ಕ್ರಿಸ್ತಶಕ 973 ಇಮ್ಮಡಿ ಕರ್ಕನ ಕಾಲದ್ದಾಗಿದೆ ಎಂದು ಇತಿಹಾಸದ ಮೂಲಕ ತಿಳಿದುಬರುತ್ತದೆ. ಇಲ್ಲಿರುವ ರಾಮಲಿಂಗೇಶ್ವರ ದೇವಸ್ಥಾನವು ಅಮರಶಿಲ್ಪಿ ಜಕಣಾಚಾರ್ಯರಿಂದ ನಿರ್ಮಿತವಾಗಿದೆ ಎಂದು ಸ್ಥಳೀಯರು ಹೇಳುತ್ತಾರೆ. ಇನ್ನು ರಾಷ್ಟ್ರಕೂಟರ ಬಗ್ಗೆ ಹೇಳುವುದಾದರೆ, ಈ ರಾಜಮನೆತನವು 8ನೇ ಶತಮಾನದಿಂದ 10ನೇ ಶತಮಾನದವರೆಗೆ ಆಳ್ವಿಕೆ ನಡೆಸಿದ ರಾಜಮನೆತನವಾಗಿದೆ. ಆಗ ರಾಮದುರ್ಗ ಪ್ರದೇಶವು ಕೂಡ ಇವರ ಅಸ್ತಿತ್ವಕ್ಕೆ ಒಳಪಟ್ಟ ಪ್ರದೇಶಗಳಲ್ಲಿ ಒಂದಾಗಿತ್ತು. ಇದಕ್ಕೆ ಪೂರಕವೆಂಬಂತೆ ರಾಷ್ಟ್ರಕೂಟರ ಕಾಲದ ಕೆಲ ಐತಿಹಾಸಿಕ ವಾಸ್ತುಶಿಲ್ಪ, ಶಾಸನ, ಕುರುಹುಗಳನ್ನು ಕೂಡ ನಾವು ಇಲ್ಲಿ ಕಾಣಬಹುದಾಗಿದೆ. ರಾಷ್ಟ್ರಕೂಟ ಎಂದರೆ ಪ್ರಾದೇಶಿಕ ವಿಭಜನೆಗಳಾದ ರಾಷ್ಟ್ರಗಳ ಮುಖ್ಯಸ್ಥರು ಎಂದರ್ಥ. ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ, ರಾಷ್ಟ್ರ ಎಂದರೆ ಪ್ರಾಂತ್ಯ ಮತ್ತು ಕೂಟ ಎಂದರೆ ನಾಯಕ ಎಂದರ್ಥ. ರಾಷ್ಟ್ರಕೂಟ ಮನೆತನದ ಮೂಲ ಪುರುಷ ದಂತಿದುರ್ಗನಾಗಿದ್ದು, ಇವರ ರಾಜಧಾನಿ ಪ್ರಸ್ತುತ ಕಲಬುರಗಿ ಜಿಲ್ಲೆಯಲ್ಲಿರುವ ಮಾನ್ಯಖೇಟ ಆಗಿತ್ತು. ಬಾದಾಮಿ ಚಾಲುಕ್ಯರನ್ನು ಸೋಲಿಸಿ ಕ್ರಿಸ್ತಶಕ 757ರಿಂದ ಆಳ್ವಿಕೆ ನಡೆಸಿದ ರಾಜಮನೆತನವು ರಾಷ್ಟ್ರಕೂಟರದ್ದಾಗಿದೆ. ರಾಜ್ಯ ಲಾಂಛನ ಗರುಡ ಆಗಿದೆ. ದಂತಿದುರ್ಗ, ಮೊದಲನೆಯ ಕೃಷ್ಣ, ಇಮ್ಮಡಿ ಗೋವಿಂದ, ಧ್ರುವ, ಮೂರನೆಯ ಗೋವಿಂದ, ಅಮೋಘ ವರ್ಷ ನೃಪತುಂಗ, ಎರಡನೆಯ ಕೃಷ್ಣ, ಮೂರನೆಯ ಇಂದ್ರ, ಎರಡನೆಯ ಅಮೋಘ ವರ್ಷ, ನಾಲ್ಕನೆಯ ಗೋವಿಂದ, ಮೂರನೆಯ ಅಮೋಘ ವರ್ಷ, ಮೂರನೆಯ ಕೃಷ್ಣ, ಖೊಟ್ಟಿಗ, ಇಮ್ಮಡಿ ಕರ್ಕ ಮೊದಲಾದ ರಾಜರುಗಳು ಕಾಲಾನುಕ್ರಮದಲ್ಲಿ ಈ ರಾಜಮನೆತನದ ಆಳ್ವಿಕೆ ನಡೆಸಿದವರಾಗಿದ್ದಾರೆ. ರಾಮತೀರ್ಥಕೊಳ್ಳದಲ್ಲಿನ ಈಶ್ವರ ದೇವಾಲಯದ ದ್ವಾರದ ಬಳಿ ಒಂದು ವೀರಗಲ್ಲು ಶಾಸನವಿದೆ. ಈ ಶಾಸನದಲ್ಲಿ ಒಬ್ಬ ವೀರನ ಚಿತ್ರಣವಿದ್ದು, ವೀರನ ಉಬ್ಬು ಶಿಲ್ಪದ ಶಿರಭಾಗದಲ್ಲಿ 2 ಸಾಲುಗಳು ಮತ್ತು ಪಾದಪೀಠದಲ್ಲಿ 3 ಸಾಲುಗಳ ಲಿಪಿ ಶಾಸನವಿದೆ. ಈ ಶಾಸನವು ಕ್ರಿಸ್ತಶಕ 973 ಕಾಲದ ರಾಷ್ಟ್ರಕೂಟರ ಕೊನೆಯ ಅರಸನಾದ ಇಮ್ಮಡಿ ಕರ್ಕನ ಕಾಲದ್ದು ಎಂದು ಇತಿಹಾಸ ತಜ್ಞರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ದ್ವಿಭಂಗಿಯಲ್ಲಿರುವ ಈ ವೀರನ ಶಿಲ್ಪವು ಕೈ ಮತ್ತು ಕಾಲುಗಳಲ್ಲಿ ಕಡಗ ಧರಿಸಿದ್ದು, ಕಿವಿಗೆ ಪತ್ರಕುಂಡಲ, ಮೈಮೇಲೆ ಕಟ್ಟಿ ವಸ್ತ್ರಗಳನ್ನು ಧರಿಸಿದ್ದಾನೆ. ಬಲಗೈಯಿಂದ ಈಟಿಯಲ್ಲಿ ತನ್ನ ಕತ್ತನ್ನು ಕುಯ್ದುಕೊಳ್ಳುತ್ತಿದ್ದಾನೆ. ಆ ಸಾಲುಗಳು ಯಾವುವು ಎಂಬ ಪ್ರಶ್ನೆಗೆ ನಮ್ಮ ಉತ್ತರ, ಆ ಸಾಲುಗಳು ಈಶ್ವರ ದೇವರ ಅವತಾರಿಯಾದ ಕಾಳಭೈರವನ ಕುರಿತು ಬರೆಯಲಾಗಿದ್ದು, ಭಕ್ತ ಅದಾತಿ ಕಾಳಮ್ಮನ ತಮ್ಮನಾದ ನಾಲ್ಚುಗನು ತನ್ನ ಶಿರವನ್ನು ಕತ್ತರಿಸಿ ಭೈರವ ದೇವರಿಗೆ ಅರ್ಪಿಸಿದನು ಎಂಬುದು. ಮತ್ತು ಶಾಸನದಲ್ಲಿ ಸಕಕಾಳ ಶ್ರೀಮುಖ ಸಂವತ್ಸರ ಪೂರ್ವಸ್ಥಿತಿ ವೈಶಾಖದ ಪೌರ್ಣಮಿ ಸೋಮವಾರ ಎಂದು ಉಲ್ಲೇಖಿತವಾಗಿರುವುದು. ಹಾಗಾದರೆ ಈ ಕಾಳಭೈರವ ದೇವರು ಎಂದರೆ ಯಾರು? ಈ ಸಾಲುಗಳ ಅರ್ಥ ಏನು ಎಂಬ ಪ್ರಶ್ನೆಗೆ ಪೌರಾಣಿಕತೆಯ ಮುಖಾಂತರ ನಮಗೆ ಸಿಕ್ಕ ಉತ್ತರ, ಕಾಲಭೈರವನು ಕಾಶಿಯ ಅಧಿಪತಿ. ಕಾಲ ಎಂದರೆ ಸಮಯ ಮತ್ತು ಭೈರವ ಎಂಬ ಪದವು 3 ಬೀಜಾಕ್ಷರಗಳಿಂದ ಕೂಡಿದ್ದು ಭ ರ ವ ಎಂಬುದಾಗಿವೆ. ಭೈ ಎಂದರೆ ಭಯ, ರವ ಎಂದರೆ ಕಳೆಯುವುದು ಎಂದು. ಭಯವನ್ನು ಕಳೆಯುವವನೇ ಭೈರವ, ಆತನೇ ಕಾಲಾತೀತ. ಕಾಲಭೈರವನು ಶಿವನ ಅಂಶವುಳ್ಳ ದೈವವಾಗಿದ್ದು, ಅರಳಿದ ಕಂಗಳು, ನೀಳ ಕೇಶರಾಶಿ, ಹುಲಿಯ ಕೋರೆ ಹಲ್ಲುಗಳು, ಕೊರಳಿಗೆ ಸುತ್ತಿಕೊಂಡ ಸರ್ಪ ಮತ್ತು ತಲೆ ಬುರುಡೆಗಳ ಹಾರ, ತ್ರಿಶೂಲ,
ಡಮರುಗವನ್ನು ಹಿಡಿದ ಭೈರವನ ರೂಪವೇ ಅತಿ ಭಯಂಕರ. ಮೇಲ್ನೋಟಕ್ಕೆ ಗಂಭೀರ ರೂಪದಲ್ಲಿ ಕಾಣುವ ಭೈರವನು ಅಂತರಾಳದಿಂದ ಪರಿಪೂರ್ಣ ಜ್ಞಾನಿ, ಮನದ ಅಜ್ಞಾನವ ಕಳೆಯುವ ಸುಜ್ಞಾನಿ, ಅಸೀಮ ಆನಂದದ ಪ್ರತೀಕದ ಮಹಾಜ್ಞಾನಿ, ಸಾಕ್ಷಾತ್ ಶ್ರೀ ಕಾಳಭೈರವೇಶ್ವರ. ಈ ಸ್ಥಳದಲ್ಲಿ ಕ್ರಿಸ್ತಶಕ ಸುಮಾರು 12ನೇ ಶತಮಾನದ ಅಂದರೆ ರಾಷ್ಟ್ರಕೂಟರ ನಂತರ ರಾಜಮನೆತನದ ಕಾಲದ ಕಪ್ಪು ಶಿಲೆಯಿಂದ ನಿರ್ಮಿತವಾದ ಭೈರವ ಮೂರ್ತಿಯು ಇದೆ. ಅಷ್ಟೇ ಅಲ್ಲದೆ ಈ ಸ್ಥಳದ ಮತ್ತೊಂದು ಕುತೂಹಲಕಾರಿ, ವಿಸ್ಮಯಕಾರಿ, ಬೆರಗುಗೊಳಿಸುವ ಸಂಗತಿ ಎಂದರೆ ಪುರಾತನ ಕಾಲದಲ್ಲಿ ಉತ್ತರ ಭಾರತದಿಂದ ದೇವೋತ್ತಮ ಪರಮ ಪುರುಷರೊಬ್ಬರು ಈ ಸ್ಥಳಕ್ಕೆ ಬಂದು ಇಲ್ಲಿಂದ ಭಕ್ತೆ ಶಬರಿಯ ಆಶಯದಂತೆ ಶಬರಿ ಇದ್ದ ಸ್ಥಳವಾದ ಶಬರಿಕೊಳಕ್ಕೆ ಹೋದದ್ದು. ಅವರು ಬೇರಾರೂ ಅಲ್ಲ, ತ್ರೇತಾಯುಗದ ಕೋಸಲ ಸಾಮ್ರಾಜ್ಯದ ದೊರೆ, ಪಿತೃವಾಕ್ಯ ಪರಿಪಾಲಕ, ಮಾನವ ಶ್ರೇಷ್ಠ, ಏಕಪತ್ನಿ ವ್ರತಸ್ಥ, ರಾವಣ ಸಂಹಾರಿಯಾದ ಅಯೋಧ್ಯೆಯ ಪ್ರಭು ಶ್ರೀ ರಾಮಚಂದ್ರ. ಇದು ಈ ಕ್ಷೇತ್ರದ ಪೌರಾಣಿಕ ಐತಿಹ್ಯವಾಗಿದೆ. ಉತ್ತರ ಭಾರತದಿಂದ ಪ್ರಭು ಶ್ರೀರಾಮಚಂದ್ರನು ಲಕ್ಷ್ಮಣನ ಸಮೇತನಾಗಿ ಸೀತೆಯನ್ನು ಹುಡುಕುತ್ತಾ ದಕ್ಷಿಣ ಭಾರತಕ್ಕೆ ಬಂದಾಗ ಈ ಸ್ಥಳದಲ್ಲಿ ಸ್ನಾನ ಮಾಡಿದ್ದರು. ತರುವಾಯ ಇಲ್ಲಿಂದ ಶಬರಿ ಇದ್ದ ಕೊಳ್ಳಕ್ಕೆ ಹೋಗಿ ಶಬರಿಯ ಆತಿಥ್ಯ ಸ್ವೀಕರಿಸಿ ಆಕೆಯ ಭಕ್ತಿಗೆ ಮೆಚ್ಚಿ ಆಶೀರ್ವದಿಸಿ ಮುಂದೆ ಸಾಗಿದ್ದು. ಇದಕ್ಕೆ ಸಾಕ್ಷಿ ಎಂಬಂತೆ 17 ಕಿಲೋಮೀಟರ್ ಅಂತರದಲ್ಲಿರುವ ಶಬರಿಕೊಳ್ಳವಿರುವುದು ನಮಗೆ ಕಾಣಸಿಗುತ್ತದೆ. ಅಪ್ಪಟ ರಾಮ ಭಕ್ತೆಯಾದ ಶಬರಿ ದೇವಿಯು ಈ ಕಲಿಯುಗದಲ್ಲೂ ಭಕ್ತರ ಸಂಕಷ್ಟಗಳನ್ನು ನಿವಾರಿಸುತ್ತಿರುವುದನ್ನು ಪ್ರತಿನಿತ್ಯ ಕಾಣಬಹುದು. ಆದ್ದರಿಂದಲೇ ರಾಮನು ಸ್ನಾನ ಮಾಡಿದ ಈ ಸ್ಥಳವನ್ನು ರಾಮತೀರ್ಥ ಕೊಳ್ಳವೆಂದು, ಶಬರಿಯಿಂದ ಆತಿಥ್ಯ ಸ್ವೀಕರಿಸಿದ ಸ್ಥಳವನ್ನು ಶಬರಿಕೊಳ್ಳವೆಂದು ಕರೆಯಲಾಗಿದೆ. ದೇವಸ್ಥಾನದ ಮುಂದೆ ಪುರಾತನ ಕಾಲದ ಶಿವಲಿಂಗಗಳಿವೆ. ಕಪ್ಪು ಶಿಲೆಯ ಈ ಶಿವಲಿಂಗವು ಸುಮಾರು 2ನೇ ಶತಮಾನದ್ದು ಎಂದು ಹೇಳಲಾಗುತ್ತದೆ. ದೇವಸ್ಥಾನದ ಹಿಂಭಾಗದಲ್ಲಿ ಪಂಚಮುಖಿ ನಾಗಶಿಲ್ಪವಿದ್ದು ಕಪ್ಪು ಶಿಲೆಯಿಂದ ನಿರ್ಮಿಸಿದ ಈ ಶಿಲ್ಪವು ಸುಮಾರು 9 ರಿಂದ 10ನೇ ಶತಮಾನದ್ದು ಆಗಿದೆ. ಮತ್ತೊಂದು ವಿಶೇಷಕಾರಿ, ವಿಸ್ಮಯಕಾರಿ, ಕುತೂಹಲಕಾರಿ ವಿಷಯವೇನೆಂದರೆ ರಾಷ್ಟ್ರಕೂಟರ ಕಾಲದ ಈ ಪ್ರದೇಶವು ನಾಲ್ಚುಗ ಎಂಬ ವೀರನ ತ್ಯಾಗ ಬಲಿದಾನದ ನಿದರ್ಶನವಾಗಿರುವುದು. ಇನ್ನು ವಾಸ್ತುಶಿಲ್ಪಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಶಬರಿಕೊಳ್ಳದ ಶಬರಿ ದೇವಾಲಯವು ಇವರ ಕಾಲದ್ದಾಗಿದೆ ಎಂದು ಹೇಳಬಹುದು. ಅದಕ್ಕೆ ಪೂರಕವೆಂಬಂತೆ ಈ ದೇವಾಲಯವು ಕೂಡ ಶಾಲಾ ಶಿಖರ ಮಾದರಿಯಲ್ಲಿ ನಿರ್ಮಾಣವಾಗಿದೆ. ಧಾರ್ಮಿಕತೆ, ಐತಿಹಾಸಿಕತೆಯನ್ನೊಳಗೊಂಡ ಈ ಕ್ಷೇತ್ರಕ್ಕೆ ನಿಮಗೂ ಕೂಡ ಹೋಗಬೇಕೆನಿಸುತ್ತಿದೆಯೇ? ರಾಮತೀರ್ಥ ಕೊಳ್ಳವು ರಾಮದುರ್ಗದಿಂದ 10 ಕಿಲೋಮೀಟರ್, ಬೆಳಗಾವಿಯಿಂದ 105 ಕಿಲೋಮೀಟರ್, ಗೋಕಾಕದಿಂದ 76 ಕಿಲೋಮೀಟರ್, ಗದಗದಿಂದ 87 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 86 ಕಿಲೋಮೀಟರ್, ಬೆಂಗಳೂರಿನಿಂದ 470 ಕಿಲೋಮೀಟರ್ ಅಂತರದಲ್ಲಿದೆ. ಹೋಗುವ ಮಾರ್ಗವು ಸುಸಜ್ಜಿತವಾಗಿದ್ದು ಮುಳ್ಳೂರಿನವರೆಗೆ ಬಸ್ ಸೌಕರ್ಯವಿದ್ದು ಅಲ್ಲಿಂದ ಈ ಸ್ಥಳಕ್ಕೆ ಬಸ್ಸು, ಕ್ಯಾಬ್, ಆಟೋ ರಿಕ್ಷಾ ಮೂಲಕ ಅಥವಾ ನಡೆದುಕೊಂಡು ಹೋಗಬಹುದು. ನೀವು ಕೂಡ ತಪ್ಪದೇ ಭೇಟಿ ಕೊಡಿ. ದುರ್ಗಾದೇವಿ ಮತ್ತು ಈಶ್ವರನ ಕೃಪೆಗೆ ಪಾತ್ರರಾಗಿ. ಧನ್ಯವಾದಗಳು.